ವೆಲ್ ಫ್ರೆಂಡ್ಸ್, ಇವತ್ತು ನಾವು ಪ್ರಸ್ತಾವನೆ ಬಗ್ಗೆ, ಪ್ರಿಯಾಂಬಲ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಪ್ರಸ್ತಾವನೆ ಅಂತಕ್ಕಂಥದ್ದು ಒಂದು ಸಂವಿಧಾನದ ಒಂದು ಪಕ್ಷಿ ನೋಟ ಇದ್ದಂತೆ. ಒಂದು ಸಂವಿಧಾನ ಏನೇನು ಒಳಗೊಂಡಿದೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ಮುಖ್ಯಾಂಶಗಳೇನು, ಅಲ್ಲಿ ರಾಜ್ಯಾಡಳಿತ ಹೇಗೆ, ಸಂವಿಧಾನದ ಮೂಲ ಅಧಿಕಾರ ಯಾರ ಕೈಯಲ್ಲಿದೆ, ಜೊತೆಗೆ ಸಂವಿಧಾನದ ಆಶಯಗಳು ಏನು ಅಂತಕ್ಕಂಥದ್ದನ್ನು ತಿಳಿಸುವುದನ್ನೇ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ದಟ್ ಇಸ್ ಅ ಪ್ರಿಯಾಂಬಲ್ ಅಂತಕ್ಕಂಥ. ಇಲ್ಲಿ ಪ್ರಿಯಾಂಬಲ್ ಅಂತಕ್ಕಂಥದ್ದು ನಾವೇನ್ ತಗೊಂಡಿದೀವೋ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಿಯಾಂಬಲ್ ಅನ್ನು ಬಳಸಿದವರು ಯಾರು ಅಂತಂದ್ರೆ ಅಮೆರಿಕಾದವರು ಅಂತ, USA. ಫಸ್ಟ್ ಪ್ರಿಯಾಂಬಲ್ ಪ್ರಸ್ತಾವನೆ ಅಥವಾ ಪೀಠಿಕೆ ಬಳಸೋರು ಅಮೆರಿಕಾದಲ್ಲಿ ಕೂಡ ಯಾವ ತರ ಸ್ಟಾರ್ಟ್ ಆಗ್ತದೆ ಅಂದ್ರೆ, ಅಮೆರಿಕ ಪ್ರಜೆಗಳಾದ ನಾವು ಎಂಬ ವಾಕ್ಯಗಳೊಂದಿಗೆ ಪ್ರಾರಂಭವಾಗುತ್ತದೆ. ಅಮೆರಿಕಾದ ಪ್ರಜೆಗಳಾದ ನಾವು. ಹಾಗೆ ಭಾರತದಲ್ಲಿಯೂ ಕೂಡ ಪ್ರಸ್ತಾವನೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಿದಾಗ, ಭಾರತದ ಪ್ರಜೆಗಳಾದ ನಾವು, ಈ ಪ್ರಜೆಗಳು ಅಂತಕ್ಕಂಥ ಪದವನ್ನು ದಯವಿಟ್ಟು ಇದನ್ನು ತೆಗೆಯುವಂತ ಪರಿಸ್ಥಿತಿ ಬಂದಿದೆ ಈಗ. ಅಂದ್ರೆ ತೆಗೆಯೋದಂದ್ರೆ ಆ ವರ್ಡ್ ತೆಗಿಬೇಕಷ್ಟೇ. ಪ್ರಜೆಗಳ ಬದಲಾಗಿ ಭಾರತದ ಜನತೆಯಾದ ನಾವು, ಇದು ಸುಮಾರು ಸಂಸತ್ತಿನಲ್ಲಿ ಕೂಡ ಚರ್ಚೆ ಆಯ್ತು. ಪ್ರಜೆಗಳು ಅಂತ ಬಂದಾಗ ಅಲ್ಲಿ ನಮಗೆ ಒಬ್ಬ ಪ್ರಭು ಇರ್ತಾರೆ ಅಂತಕ್ಕಂಥದ್ದು, ರಾಜ ಇರ್ತಾರೆ ಅಂತ, ಆಗಾಗ ಪ್ರಜೆಗಳು ಅಂತ. ಈಗ ನಾಗರಿಕರು ಅಂತಕ್ಕಂಥ ಪದ ಬಳಸ್ತೀವಿ. ಸಿಟಿಜನ್ಶಿಪ್ ಅಂದಾಗ ನಾವು ನಾಗರಿಕತ್ವ ಅಂತಕ್ಕಂಥ ಬಳಸ್ತೀವಿ, ನಾಗರಿಕತ್ವ ಅಂತಕ್ಕಂಥದ್ದು, ಹೌದಾ? ಹಾಗಾಗಿ ಜನತೆಯಾದ ಅಂತ. ಈ ಭಾರತವನ್ನ ಹೆಂಗ್ ಮಾಡ್ತೀವಿ ಅಂದ್ರೆ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಅದರ ಎಲ್ಲಾ ನಾಗರಿಕರಿಗೆ ಯಾವ್ಯಾವು, ಒಂದು ಸಾರ್ವಭೌಮತ್ವ, ಸಾವರ್ನಿಟಿ, ಸಮಾಜವಾದಿ, ಸೋಷಿಯಲಿಸ್ಟ್, ಜಾತ್ಯತೀತ, ಸೆಕ್ಯುಲರ್, ಪ್ರಜಾಸತ್ತಾತ್ಮಕ, ಡೆಮೋಕ್ರೆಟಿಕ್, ಗಣರಾಜ್ಯ ಅಂತಕ್ಕಂಥದ್ದು, ಹೌದಾ? ಇಲ್ಲಿ ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಅಂತಕ್ಕಂಥ ಪದ ಇದ್ದಿದ್ದಿಲ್ಲ, ಮತ್ತೆ ಜಾತ್ಯತೀತ ಅಂತಕ್ಕಂಥ ಪದವನ್ನು ಅಳವಡಿಸಿದ್ದಿಲ್ಲ. ಈ ಎರಡೂ ಪದಗಳನ್ನ, ಯಾವುದು ಸಮಾಜವಾದಿ, ಜಾತ್ಯತೀತ, ಅಖಂಡತೆ ಅಥವಾ ಸಮಗ್ರತೆ, ಅಖಂಡತೆ ಅಥವಾ ಅದಕ್ಕೆ ಇನ್ನೊಂದು ಅರ್ಥ ಸಮಗ್ರತೆ ಅಂತಕ್ಕಂಥದ್ದು, ಇವುಗಳನ್ನ 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಸೊ ಅಲ್ಲಿ ನಾವು ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸೇರ್ಪಡೆ ಮಾಡ್ತೀವಿ ಅಂತ 1976, ಹೌದಾ? ಓಕೆ. ಇನ್ನ ನ್ಯಾಯ ಅಂತಕ್ಕಂಥದ್ದು ನಾವು ನೋಡಿದೀವಿ. ಜಸ್ಟಿಸ್, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅಂತಕ್ಕಂಥದ್ದು. ಇದನ್ನ ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಂದ್ರೆ ರಷ್ಯಾ ಕ್ರಾಂತಿಯಿಂದ. ರಷ್ಯಾ ಕ್ರಾಂತಿ ಯಾವಾಗ ಆಗ್ತದೆ ಅಂದ್ರೆ 1917ರಲ್ಲಿ ಒಂದು ರಷ್ಯನ್ ರೆವಲ್ಯೂಷನ್ ಆಗುತ್ತೆ, ಒಂದು ರಷ್ಯನ್ ಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದು, ಹೌದಾ? ಸ್ವಾತಂತ್ರ್ಯ ಅಂತಕ್ಕಂಥದ್ದು, ಲಿಬರ್ಟಿ, ಯಾವುದಕ್ಕೆ ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆಗಳಲ್ಲಿ ನಾವು ಏನ್ ಮಾಡ್ತೀವಿ, ಸ್ವಾತಂತ್ರ್ಯವನ್ನು ನೋಡ್ತೀವಿ, ಲಿಬರ್ಟಿಯನ್ನು ನೋಡ್ತೀವಿ ಅಂತ. ಇಕ್ವಾಲಿಟಿ ಅಂತ ಬಂದಾಗ, ಸಮಾನತೆ ಬಂದಾಗ, ಸ್ಥಾನಮಾನ ಮತ್ತು ಅವಕಾಶಗಳು ಅಂತಕ್ಕಂಥದ್ದನ್ನ ಬಳಸ್ಕೊಳ್ತೀವಿ ನಾವು. ಸಮಾನತೆ, ಇಕ್ವಾಲಿಟಿ ಅಂದ್ರೆ ಸ್ಟೇಟಸ್ ಅಂಡ್ ಅಪಾರ್ಚುನಿಟೀಸ್. ಭ್ರಾತೃತ್ವ ಅಂತ ಬಂದಾಗ ಬ್ರದರ್ಹುಡ್, ಫ್ರಾಟರ್ನಿಟಿ ಅಂತಕ್ಕಂಥದ್ದು. ಈ ಮೂರು ಪದಗಳನ್ನ ನಾವು ಎಲ್ಲಿಂದ ತಗೋತೀವಿ ಅಂತಂದ್ರೆ 1709ರ ಒಂದು ಫ್ರಾನ್ಸ್ ಮಹಾಕ್ರಾಂತಿ ಅಂತ, ಹೌದಾ? ಅಲ್ಲಿಂದ ಇದನ್ನ ತಗೋತೀವಿ ಅಂತ. ಭ್ರಾತೃತ್ವ ಹೇಗಿದೆ ಅಂದ್ರೆ ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಐಕ್ಯತೆ ಹಾಗೂ ಸಮಗ್ರತೆಯ ರಕ್ಷಣೆ ಎಂಬುದಾಗಿ ದೃಢ ಸಂಕಲ್ಪ ಮಾಡಿ ಈ ಸಂವಿಧಾನವನ್ನ 1949 ನವೆಂಬರ್ 26ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಯಾರು? ನಾಗರಿಕರು ಅಥವಾ ಜನರು, ರೈಟಾ? ಎಸ್. ಇದ್ರ ಬಗ್ಗೆ ಮೊನ್ನೆ ಜಸ್ಟ್ 2 ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನಾಗ ಒಂದು ಸಣ್ಣ ಡಿಸ್ಕಷನ್ ಆಯ್ತು. ಜಾತ್ಯತೀತ ಎಂಬ ಪದ ಮೂಲ ಸಂವಿಧಾನದಲ್ಲಿ ಇಲ್ಲ,
ಇದನ್ನ ತಿದ್ದುಪಡಿಯ ಮುಖಾಂತರ ಒಂದು ಪ್ರಸ್ತಾವನೆಗೆ ಸೇರಿಸುವುದರಿಂದ ಇದನ್ನ ನಾವು ಮತ್ತೆ ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡುವ ಮುಖಾಂತರ ಇದನ್ನ ಪ್ರಸ್ತಾವನೆಯಿಂದ ತೆಗೆಯಬಹುದೇ ಅಂತ ಕೇಳಿದಾಗ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ, ಕೇವಲ ಈ ಜಾತ್ಯತೀತ ಮತ್ತು ಸಮಾಜವಾದಿ ಆಗಿರಬಹುದು ಅಥವಾ ಅಖಂಡತೆ ಅಥವಾ ಸಮಗ್ರತೆ ಅಂತಕ್ಕಂಥದ್ದು ಏನ್ ತಗೊಂಡಿದ್ದೀರೋ ಇವುಗಳನ್ನ ನೀವು ಪ್ರಸ್ತಾವನೆಗೆ ಯಾವಾಗ ಸೇರ್ಪಡೆ ಮಾಡಿದ್ದೀರಿ? ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇದಿರೋದು 1949 ನವೆಂಬರ್ 26. ಮೂಲ ಸಂವಿಧಾನದಲ್ಲಿ ಯಾವ ದಿನಾಂಕ ಇದೆಯೋ ಅದೇ ದಿನಾಂಕ ಇದೆ. ಹಾಗಾಗಿ ಜಾತ್ಯತೀತ ಈ ದಿನಗಳೊಂದು ಸೇರ್ಪಡೆಯಾಗಿಲ್ಲ. ಹಾಗಾದ್ರೆ ಸೇರ್ಪಡೆಯಾದ ದಿನ ಯಾವುದು ಅಂತಕ್ಕಂಥದ್ದನ್ನ ನೀವು ತಿಳಿ ಹೇಳಿ, ತದನಂತರ ಅದನ್ನ ನಾವು ವಿಚಾರ ಮಾಡಬಹುದು ಅಂತ. ಅಂದ್ರೆ ಇದನ್ನ ನೀವು ತಿದ್ದುಪಡಿ ಮಾಡ್ಬೇಕಾಗಿತ್ತು. ಇದನ್ನ ಯಾವಾಗ ನೀವು ತಿದ್ದುಪಡಿ ಮಾಡಿದಿರೋ ಹಾಗೆ ದಿನಾಂಕಗಳನ್ನು ಮಾಡಬೇಕಾಗಿತ್ತು. ಈ ಸಂವಿಧಾನವನ್ನು 1949 ನವೆಂಬರ್ 26 ಮತ್ತು ಜಾತ್ಯತೀತ ಸಮಾಜವಾದಿ ಮತ್ತು ಭ್ರಾತೃತ್ವವನ್ನು ಈ ದಿನದಂದು ನಾವು ಸೇರ್ಪಡೆ ಮಾಡಿದ್ದೇವೆ ಅಂತ ತಿದ್ದುಪಡಿ ಏನಾದ್ರೂ ಮಾಡಬಹುದಾಗಿತ್ತು ಅಂತಕ್ಕಂಥದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದೇನಾಗಬಹುದು ಅಂತಕ್ಕಂಥದ್ದು. ಹೌದಾ, ಇಲ್ಲಿ ಪರಮಾಧಿಕಾರ ಅಂತಕ್ಕಂಥದ್ದು ನೋಡ್ತೀವಿ ಅಥವಾ ಸಾರ್ವಭೌಮ ಅಂತಕ್ಕಂಥದ್ದು ನೋಡ್ತೀವಿ. ಸಾರ್ವಭೌಮ ರಾಷ್ಟ್ರ ಅಂದ್ರೆ ನಾನು ಒಂದು ನಿಮಗೆ ಸ್ಪಷ್ಟ ಪರಿಕಲ್ಪನೆಯನ್ನು ಕೊಡ್ತೇನೆ. ಇಲ್ಲಿ ಒಂದು ಪ್ರಾಂತ್ಯಗಳು ಅಂತಕ್ಕಂಥ ಬರ್ತದ. ಫಸ್ಟ್ ಪ್ರಾಂತ್ಯ, ತದನಂತರ ಡೊಮಿನಿಯನ್, ತದನಂತರ ಸಾರ್ವಭೌಮತ್ವ. ಏನಿದು ಅಂತ ನಾವು ನೋಡಿದಾಗ, ಪ್ರಾಂತ್ಯ ಅಂದ್ರೆ ಸಂಪೂರ್ಣವಾಗಿ ಬೇರೆ ರಾಷ್ಟ್ರಗಳಿಂದ ಆಳಲ್ಪಡೋದು. ಯಾವಾಗ ಬೇರೆ ರಾಷ್ಟ್ರದಿಂದ ಆಳಲ್ಪಟ್ಟಿತ್ತು ಪ್ರಾಂತ್ಯಗಳು ಅಂತ, ಹೌದಾ? ಬ್ರಿಟಿಷ್ ಪ್ರಾವಿನ್ಸಸ್, ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಹೇಳ್ತಿದ್ವು. ದೇಶೀಯ ಸಂಸ್ಥಾನಗಳು ಬೇರೆ. ಯಾವ ಸಂಸ್ಥಾನ ಪ್ರಾಂತ್ಯ ಅಂತ ಬಂದಾಗ ಬ್ರಿಟಿಷರಿಂದ ಸಂಪೂರ್ಣವಾಗಿ ಅವರದೇ ಆಡಳಿತ, ಅವರಿಂದ ಕಾನೂನುಗಳು ಎಲ್ಲವೂ ಅವರಿಂದನೇ ರಚಿಸಲ್ಪಟ್ಟಿತ್ತು. ಇದಕ್ಕೆ ನಾವ್ ಏನಂತ ಕರಿತೀವಿ? ಪ್ರಾಂತ್ಯಗಳು ಅಂತ. ಡೊಮಿನಿಯನ್ ಅಂತಕ್ಕಂಥ ಪದವನ್ನು ನಾವು ನೋಡಿದಾಗ, ಡೊಮಿನಿಯನ್ ಅಂತಕ್ಕಂಥದ್ದು ಭಾರತೀಯರಿಗೆ 2 ಅವಕಾಶಗಳನ್ನ ನೀಡುವುದಿಲ್ಲ. ಯಾವ್ದ್ಯಾವುದು? ಒಂದು ರಕ್ಷಣೆ, ಡಿಫೆನ್ಸ್, ಇನ್ನೊಂದು ವಿದೇಶಾಂಗ ನೀತಿ. ವಿದೇಶಾಂಗ ನೀತಿ ಅಂತಕ್ಕಂಥದ್ದು. ಇವು 2ನ್ನು ಹೊರತುಪಡಿಸಿ ಉಳಿದೆಲ್ಲ ಅಧಿಕಾರಗಳನ್ನು ನೀಡೋದಕ್ಕೆ ನಾವ್ ಏನಂತ ಕರಿತೀವಿ? ಡೊಮಿನಿಯನ್. ಸಾರ್ವಭೌಮತ್ವದಲ್ಲಿ ಇತರೆ ಅಧಿಕಾರಗಳೊಂದಿಗೆ ಈ 2 ಅಧಿಕಾರಗಳನ್ನು ನೀಡೋದಕ್ಕೆ ನಾವ್ ಏನಂತ ಕರಿತೀವಿ? ಸಾರ್ವಭೌಮತ್ವ ಅಂತ. ಇದರ ಅರ್ಥ, ಭಾರತ ಯಾವುದೇ ರಾಷ್ಟ್ರದ ಮೇಲೆ ದಬ್ಬಾಳಿಕೆಯನ್ನು ಮಾಡುವುದಿಲ್ಲ, ಹಾಗೆ ಯಾವ ರಾಷ್ಟ್ರಕ್ಕೂ ಕೂಡ ಅದು ಏನಾಗೋದಿಲ್ಲ ಅಂತಂದ್ರೆ ಈಲ್ಡ್ ಆಗುವುದಿಲ್ಲ ಅಂತ. ಇದರ ಅರ್ಥ, ಇಟ್ ಈಸ್ ನಾಟ್ ಎ ಡಾಮಿನೆನ್ಸಿ ನಾರ್ ಎ ಡಿಪೆಂಡೆನ್ಸಿ. ಯಾವುದೇ ರಾಷ್ಟ್ರದ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಿಲ್ಲ, ಹಾಗೆ ಯಾವುದೇ ರಾಷ್ಟ್ರವನ್ನು ಅವಲಂಬಿಸಿಲ್ಲ ಅಂತಕ್ಕಂಥದ್ದು. ಇನ್ನ ನೋಡಿ, ರಾಷ್ಟ್ರದ ಪರಮೋಚ್ಚ ಅಧಿಕಾರ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಭಾರತದ ಸಾರ್ವಭೌಮತ್ವ ಅಂತಕ್ಕಂಥದ್ದು ಪ್ರಶ್ನಾತೀತವಾಗಿರತಕ್ಕಂಥದ್ದು, ಇಸ್ ನಾಟ್ ಎ ಕ್ವಶನೇಬಲ್. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ರಾಷ್ಟ್ರದ ಪೌರತ್ವ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರದ ಸಾರ್ವಭೌಮತ್ವವನ್ನ ಗೌರವಿಸುವಂತ ರಾಷ್ಟ್ರ ಭಾರತ ಅಂತಕ್ಕಂಥದ್ದು. ಹೌದಾ? ಎಸ್. ಎಲ್ಲಾ ಬಾಹ್ಯ ಮತ್ತು ಆಂತರಿಕ ವ್ಯವಹಾರಗಳಲ್ಲಿ ತೀರ್ಮಾನ ಕೈಗೊಳ್ಳುವ, ವಿದೇಶಗಳೊಡನೆ ಒಪ್ಪಂದ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ರಾಷ್ಟ್ರ ಹೊಂದಿದೆ ಅಂತಕ್ಕಂಥದ್ದು. ಭಾರತ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಸರ್ವತಂತ್ರ ಸ್ವತಂತ್ರ ಅಂತ. ಇಂಗ್ಲೆಂಡ್ದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ ತಕ್ಷಣನೇ ಇಂಗ್ಲೆಂಡ್ ಅನ್ನ ಪ್ರತಿಯೊಂದು ವಿಚಾರಕ್ಕೆ ಕೇಳುವಂತಿಲ್ಲ. ಹಾಗೆ ಇಂಗ್ಲೆಂಡ್ ಭಾರತದ ಆಡಳಿತ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ, ಅದರ ಹಸ್ತಕ್ಷೇಪವನ್ನು ಭಾರತ ಸಹಿಸುವುದಿಲ್ಲ. ಹಾಗೆ ಬಾಹ್ಯವಾಗಿ ನಾವು ನೋಡಿದಾಗ, ಆಂತರಿಕವಾಗಿ ನೋಡಿದಾಗ ಸರ್ಕಾರ ಅಥವಾ ರಾಜ್ಯ ತನಗೆ ಒಳ್ಳೆ ಎನಿಸಿರುವ ನೀತಿಗಳನ್ನ, ಕಾನೂನುಗಳನ್ನ ರೂಪಿಸಬಹುದು. ಯಾವುದೋ ಸಮುದಾಯಕ್ಕೋ ಯಾವುದೋ ವ್ಯಕ್ತಿಗೆ ಒಳಗಾಗಿ ಕಾನೂನುಗಳನ್ನ ರೂಪಿಸುವ ಅವಶ್ಯಕತೆ ಇಲ್ಲ. ಜನತೆಯ ಕಲ್ಯಾಣಗೋಸ್ಕರ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವ ಒಂದು ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ. ಹಾಗಾಗಿ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಭಾರತ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆ, ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಅಲಿಪ್ತ ನೀತಿ ಮತ್ತು ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಂಡು
ಪ್ರಪಂಚದ ಎರಡೂ ಬಣಗಳಿಗೂ ಸೇರದೆ, ಎರಡು ಬಣ ಅಂದ್ರೆ ಯಾವ್ದ್ರಿ? ಒಂದು ಅಮೇರಿಕಾ, ಇನ್ನೊಂದು ರಷ್ಯಾ. ಇದು ಯಾವ ಬಣಕ್ಕೂ ಕೂಡ ಸೇರದೆ ತನ್ನದೇ ಆಗಿರತಕ್ಕಂತ ಒಂದು ಸ್ವತಂತ್ರತೆಯನ್ನು ಕಾಪಾಡಿಕೊಳ್ತು ಅಂತ, ತನ್ನದೇ ಸ್ವತಂತ್ರ ನೀತಿಯನ್ನು ಅನುಸರಿಸುವ ಮೂಲಕ ವಿಶ್ವದ ಹಲವು ರಾಷ್ಟ್ರಗಳನ್ನ ತನ್ನತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು. ಇದು ಒಂದು ಸಾರ್ವಭೌಮತ್ವ ಅಂತ. ಭಾರತ ಕಾಮನ್ವೆಲ್ತ್ ರಾಷ್ಟ್ರದ ಸದಸ್ಯ ರಾಷ್ಟ್ರ. ಸಾವಿರದ 1949ರಲ್ಲಿ. ಹಾಗೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆದು ಕೂಡ ಮೆಂಬರ್ ಆಗಿದೆ ಅಂತಕ್ಕಂಥದ್ದು. ಹಾಗಾಗಿ ಭಾರತದ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತಿದೆ ಅಂತ ನಾವು ನೋಡಿದಾಗ, ಕಾಮನ್ವೆಲ್ತ್ ಸಂಸ್ಥೆ ಇರೋದು, ಸಂಘಟನೆ ಇರೋದು ಕಲ್ಚರಲ್, ಸಾಂಸ್ಕೃತಿಕ ಒಂದು ಸಂಘಟನೆ, ಹಾಗೆ ಒಂದು ಕ್ರೀಡಾ ಒಂದು ಸಂಘಟನೆ ಅಂತ ಹೇಳ್ತೀವಿ. ಈ ಕಾಮನ್ವೆಲ್ತ್ ರಾಷ್ಟ್ರ ಅಂದ್ರೆ ಯಾವುದು ಅಂದ್ರೆ, ಯಾವ ರಾಷ್ಟ್ರಗಳು ಬ್ರಿಟಿಷರಿಂದ ಆಳಲ್ಪಟ್ಟಿದ್ದವೋ, ಯಾವ ರಾಷ್ಟ್ರಗಳು ಬ್ರಿಟಿಷರಿಂದ ಆಳಲ್ಪಟ್ಟಿದ್ದವೋ ಆ ಎಲ್ಲಾ ರಾಷ್ಟ್ರಗಳ ಒಂದು ಒಕ್ಕೂಟವೇ ಕಾಮನ್ವೆಲ್ತ್ ಅಂತ. ಈ ಕಾಮನ್ವೆಲ್ತಿನ ಅಧ್ಯಕ್ಷರು ಯಾರು ಅಂತಂದ್ರೆ ಬ್ರಿಟನ್ ರಾಜ ಅಥವಾ ರಾಣಿ, ಬ್ರಿಟಿಷ್ ರಾಜ ಅಥವಾ ರಾಣಿ ಅಂತಕ್ಕಂಥದ್ದು. ಪ್ರಸ್ತುತ 56 ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ. ಹಾಗಾಗಿ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತಿದೆನಾ ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರವಾಗಿರೋದ್ರಿಂದ ಅಂತ ನಾವು ನೋಡಿದಾಗ, ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಫೋರಂ. ಇದು ರಾಜಕೀಯ ಒಂದು ವೇದಿಕೆ ಅಲ್ಲ, ರಾಜಕೀಯ ಸಂಘಟನೆ ಅಲ್ಲ. ಹಾಗಾಗಿ ಭಾರತದ ಸಾರ್ವಭೌಮತ್ವಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರುವುದಿಲ್ಲ. ಹಾಗೆ ಯುನೈಟೆಡ್ ನೇಷನ್ ಸದಸ್ಯ ರಾಷ್ಟ್ರವಾಗಿರೋದ್ರಿಂದ ಭಾರತಕ್ಕೆ ಯಾರು ಧಕ್ಕೆ ಬರ್ತದೆ ಅಂತ ನಾವು ನೋಡಿದಾಗ, ವಿಶ್ವಸಂಸ್ಥೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಕಾಪಾಡುತ್ತೆ. ಹಾಗಾಗಿ ರಾಷ್ಟ್ರದ ಯಾವುದೇ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರಲಾರದ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ವಿಶ್ವಸಂಸ್ಥೆದಾಗಿರ್ತದೆ ಅಂತ. ಹಾಗಾಗಿ ಇವು ಎರಡರ ಒಂದು ಸದಸ್ಯ ರಾಷ್ಟ್ರವಾಗಿರೋದ್ರಿಂದ ಭಾರತಕ್ಕೆ ಯಾವುದೇ ತೊಂದರೆ ಇಲ್ಲ. ಸಮಾಜವಾದಿ ಅಂತ ನಾವು ನೋಡಿದಾಗ ಆಸ್ ಎ ಸೆಕ್ಯುಲರ್ ಅಂತಕ್ಕಂಥದ್ದು 1976 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಪದವನ್ನು ಪ್ರಸ್ತಾವನೆಗೆ ಸೇರ್ಪಡೆಗೊಳಿಸಲಾಯಿತು. ಇದಕ್ಕೆ ಕಾರಣ ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದಿ ತತ್ವಗಳಾದ ಉತ್ಪಾದನಾ ಸಾಧನಗಳು, ಆಸ್ತಿ, ಬಂಡವಾಳಶಾಹಿ, ಭೂ ಒಡೆತನ ಮೊದಲಾದವುಗಳ ಮೇಲೆ ನಿಯಂತ್ರಣ ಸಾಧಿಸಿ ರಾಷ್ಟ್ರದ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸುವುದು ಅಂತ. ಹೌದು, ಸಮಾಜವಾದಿ ಅಂತಂದ್ರೆ ಸಮಾಜದಲ್ಲಿರುವ ಹೆಣ್ಣು ಗಂಡು, ಗಂಡು ಹೆಣ್ಣು, ಅಕ್ಷರಸ್ಥ ಅನಕ್ಷರಸ್ಥ, ಅಕ್ಷರಸ್ಥ ಅನಕ್ಷರಸ್ಥ, ಹೌದಾ, ಬಡವ ಶ್ರೀಮಂತ, ಯಾವುದೇ ತಾರತಮ್ಯವನ್ನು ಮಾಡಲಾರದೆ ಸಮಾಜದಲ್ಲಿರುವವರೆಲ್ಲರನ್ನು ಸಮಾನವಾಗಿ ನೋಡುವುದೇ ಸಮಾಜವಾದಿ ಅಂತಕ್ಕಂಥದ್ದು. ಹಾಗಾಗಿ ಸಮಾನತೆ ಬರುವಗೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ಕೆಲವೊಂದಿಷ್ಟು ಉತ್ಪಾದನಾ ಸಾಮಗ್ರಿಗಳನ್ನ ಹೆಚ್ಚಿಸಲಾಯಿತು. ಬಂಡವಾಳಶಾಹಿ ಭೂ ಒಡೆತನ ಅಂತಕ್ಕಂಥದ್ದು, ಸಾಕಷ್ಟು ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತರಲಾಯಿತು. ಭೂ ಸುಧಾರಣಾ ಕಾಯ್ದೆಗಳು, ಹೌದಾ, 1960 ಮತ್ತು 61ರ ನಂತರ ಹಲವಾರು ಸುಧಾರಣೆಗಳನ್ನ ನಾವು ಕರ್ನಾಟಕದಲ್ಲಿ ಕೂಡ ನೋಡ್ತೀವಿ ಅಂತ. ಹೌದಾ, ಹಾಗೆ ಟೆನೆಟ್ ಕಾಯ್ದೆಗಳನ್ನ ಜಾರಿಗೆ ತರಲಾಯಿತು, ಜಮೀನ್ದಾರ್ ಪದ್ಧತಿಯನ್ನ ರದ್ದುಗೊಳಿಸಲಾಯಿತು. ಇವೆಲ್ಲ ಸಮಾಜವಾದಿ ತತ್ವಗಳು ಅಂತ. 1955ರಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಒಂದು ಅಧಿವೇಶನ ಆಗುತ್ತೆ. ಎಲ್ಲಿ ಅಂತಂದ್ರೆ ಅದು ತಮಿಳುನಾಡಿನ ಅವಾಡಿ ಅಂತಕ್ಕಂಥ ಸ್ಥಳದಲ್ಲಿ, ತಮಿಳುನಾಡಿನ ಅವಾಡಿ ಅಂತಕ್ಕಂಥ ಸ್ಥಳದಲ್ಲಿ. ಸೊ ಇಲ್ಲಾದಾಗ ನೆಹರು ಅವರು ಹೇಳ್ತಾರೆ, ಭಾರತ ಸಮಾಜವಾದಿ ತತ್ವಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಾಧಿಸಿರಲಿಕ್ಕಿಲ್ಲ, ಆದರೆ
ನಿಧಾನಗತಿಯಲ್ಲಿ ಸಮಾಜವಾದಿ ತತ್ವಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ಅದು ಉತ್ಪಾದನೆಗಳನ್ನು ಹೆಚ್ಚುವ ಮುಖಾಂತರ, ಜನಸಂಖ್ಯೆ ನಿಯಂತ್ರಣ, ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಮುಖಾಂತರ ಸಮಾಜವಾದಿ ತತ್ವಗಳನ್ನ ನಿಧಾನಗತಿಯಲ್ಲಿ ಅಳವಡಿಸುತ್ತಿದೆ ಅಂತ ನೋಡಿ. ಭಾರತ ಸರ್ಕಾರ ಸಂಪೂರ್ಣವಾಗಿ ಸಮಾಜವಾದಿ ತತ್ವಗಳನ್ನು ಆಚರಣೆಗೆ ತರಲಾಗದಿದ್ದರೂ ಅದರತ್ತ ಪ್ರಯತ್ನಿಸುತ್ತದೆ. ಉದ್ದಿಮೆಗಳ ರಾಷ್ಟ್ರೀಕರಣ, ಭೂ ಸುಧಾರಣಾ ಕಾಯ್ದೆ ಅನುಷ್ಠಾನ, ಪಂಚವಾರ್ಷಿಕ ಯೋಜನೆಗಳು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಬಹಳ ಒಂದು ಮಹತ್ವವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಮಾಜವಾದಿ ಅಂತ ಬಂದಾಗ ಭಾರತ ಪ್ರಜಾಪ್ರಭುತ್ವ ಸಮಾಜವಾದಿತ್ವವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಆದ್ರೆ ಚೀನಾಕ್ಕೆ ಹೋದ್ರೆ ಒಂದು ಕಮ್ಯುನಿಸ್ಟ್ ಪ್ರಜಾಪ್ರಭುತ್ವ ಕಮ್ಯುನಿಸ್ಟ್ ಸಮಾಜವಾದಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಭಾರತ ಒಂದು ಯಾವ ತರ ಒಂದು ಸಮಾಜವಾದಿ ಆಗಿದೆ ಅಂದ್ರೆ ಪ್ರಜಾಪ್ರಭುತ್ವ ಸಮಾಜವಾದಿ ಅಂತ ನಾವು ಹೇಳಿದೀವಿ. ಏನು ಪ್ರಜಾಪ್ರಭುತ್ವ ಸಮಾಜವಾದಿಯ ಲಕ್ಷಣ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಮಿಶ್ರ ಆರ್ಥಿಕತೆ. ಅಂದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ, ಒಂದು ಮಿಶ್ರ ಆರ್ಥಿಕತೆ ಅಂತಕ್ಕಂಥದ್ದು. ಮಿಶ್ರ ಆರ್ಥಿಕತೆ, ಮಿಕ್ಸ್ಡ್ ಎಕಾನಮಿ ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ಹೇಳ್ತೀವಿ. ಭಾರತ ಸಮಾಜವಾದಿ ತತ್ವದಲ್ಲಿ ನಾವು ನೋಡಿದಾಗ ಒಂದು ಪ್ರಜಾಪ್ರಭುತ್ವ ಡೆಮೋಕ್ರೆಟಿಕ್ ಸೋಷಿಯಾಲಿಸಮ್ ಅನ್ನು ನೋಡ್ತೀವಿ. ಹಾಗೆ ಚೀನಾದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಕಮ್ಯುನಿಸ್ಟ್ ಸೋಷಿಯಾಲಿಸಂ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಒಂದು ಕಮ್ಯುನಿಸ್ಟ್ ಸೋಷಿಯಾಲಿಸಂ ಅಂತಕ್ಕಂಥ ಪದ ಬಳಸ್ತೀವಿ. ಕಮ್ಯುನಿಸ್ಟ್ ಸೋಷಿಯಾಲಿಸಂ ಅಂತಂದ್ರೆ ರಾಷ್ಟ್ರೀಕರಣ ಅಂತಕ್ಕಂಥದ್ದು. ರಾಷ್ಟ್ರೀಕರಣ ಅಂತ ಇಡೀ ರಾಷ್ಟ್ರನಲ್ಲಿ ರಾಷ್ಟ್ರೀಕರಣ ಇದೆ ಅಂತಕ್ಕಂಥದ್ದು. ಅಲ್ಲಿ ದೇರ್ ಇಸ್ ನೋ ಪ್ರೈವೇಟ್ ಸೆಕ್ಟರ್, ಫುಲ್ ಅಂದ್ರೆ ರಾಷ್ಟ್ರ ಏನಾಗಿದೆ ಸ್ಟೇಟ್ ನ್ಯಾಷನಲೈಸೇಷನ್ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನ ಜಾತ್ಯತೀತ ಅಂತಕ್ಕಂಥ ಪದವನ್ನು ನಾವು ನೋಡಿದಾಗ ಸೆಕ್ಯುಲರ್ ಅಂತಕ್ಕಂಥದ್ದು ಹೇಳ್ತೀವಿ. ಸೆಕ್ಯುಲರ್ ಬಗ್ಗೆ ಮೂಲ ಸಂವಿಧಾನದಲ್ಲಿ ಅಳವಡಿಸಿಲ್ಲ. ಆದರೆ 1974ರಲ್ಲಿ ಸುಪ್ರೀಂ ಕೋರ್ಟ್ 1974ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತದೆ. ಭಾರತದ ಮೂಲ ಸಂವಿಧಾನದಲ್ಲಿ ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿರಲಿಕ್ಕಿಲ್ಲ. ಆದರೆ ಮೂಲಭೂತ ಹಕ್ಕುಗಳ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಬರ್ತಕ್ಕಂಥ ಆರ್ಟಿಕಲ್ 25 to 28 ವಿಧಿ 25ರಿಂದ 28ಗಳು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಜಾತ್ಯತೀತವನ್ನ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿರುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜಾತ್ಯತೀತ ಅಂದ್ರೆ ಸರ್ವಧರ್ಮ ಸಮಭಾವ ಅಂತಕ್ಕಂಥದ್ದು. ಇದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ನಿಮಗೆ ಹೇಳಿದ್ದೇನೆ. ಯಾವುದರಲ್ಲಿ ಅಂತಂದ್ರೆ ಭಾರತ ಸಂವಿಧಾನದ ಲಕ್ಷಣಗಳು ಅಂತ. ಅಲ್ಲಿ ಎಥಿಸ್ಟಿಕ್ ಅಂದ್ರೆ ಏನು, ಥೆಯೋಕ್ರೆಟಿಕ್ ಅಂದ್ರೆ ಏನು, ಸೆಕ್ಯುಲರ್ ಜಾತ್ಯತೀತ ಅಂದ್ರೆ ಏನು, ಸಾಕಷ್ಟು ಮಾಹಿತಿ ನೀಡಿದ್ದೀನಿ. ದಯವಿಟ್ಟು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಭಾರತ ಸಂವಿಧಾನದ ಲಕ್ಷಣಗಳಲ್ಲಿ ಜಾತ್ಯತೀತ ಅಂತಕ್ಕಂಥ ಮಾಹಿತಿಯನ್ನು ಸಾಕಷ್ಟು ತಿಳಿಸಿದ್ದೇನೆ. ಜಾತ್ಯತೀತ ಎಂಬ ಪದವು 1976-42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಸೇರ್ಪಡೆಗೊಂಡಿತು. ಭಾರತವು ಜಾತ್ಯತೀತ ರಾಷ್ಟ್ರವಾಗಿರುವುದರಿಂದ ಯಾವುದೇ ನಿರ್ದಿಷ್ಟ ಧರ್ಮವನ್ನ ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದು. ಆ ತರ ಮಾಡೋದು ಯಾವುದು ಅಂತಂದ್ರೆ ಥೆಯೋಕ್ರೆಟಿಕ್ ಅಂತಕ್ಕಂಥದ್ದು. ಥೆಯೋಕ್ರೆಟಿಕ್ ಅಂತಂದ್ರೆ ಒಂದು ರಾಷ್ಟ್ರ ಯಾವುದಾದರೂ ಒಂದು ಧರ್ಮವನ್ನ, ಯಾವುದಾದರೂ ಒಂದು ಧರ್ಮವನ್ನ ತನ್ನ ರಾಷ್ಟ್ರ ಧರ್ಮ ಅಂತ ಒಪ್ಕೊಳ್ತದೆ. ಫಾರ್ ಎಕ್ಸಾಂಪಲ್, ಯು ಗೋ ಟು ದಿ ಪಾಕಿಸ್ತಾನ್, ಮುಸ್ಲಿಂ ರಾಷ್ಟ್ರ ಅಂತ ಹೇಳ್ತದೆ. ಅದೇ ತರ ಶ್ರೀಲಂಕಾಕ್ಕೆ ಹೋಗಿ ಬುದ್ಧಿಸ್ಟ್ ರಾಷ್ಟ್ರ ಅಂತ ಹೇಳ್ತದೆ. ಹಾಗೆ ನೀವು ಬಾಂಗ್ಲಾದೇಶಕ್ಕೆ ಹೋದ್ರೆ ಒಂದು ಮುಸ್ಲಿಮ್ಸ್ ರಾಷ್ಟ್ರ ಅಂತ ಹೇಳ್ತದೆ. ಓಕೆ, ಆದ್ರೆ ಭಾರತ ಸರ್ವಧರ್ಮ ಸಮಭಾವ ಅಂತಕ್ಕಂಥದ್ದು. ಯಾವುದೇ ನಿರ್ದಿಷ್ಟ ಧರ್ಮವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಘೋಷಿಸಿಲ್ಲ ಅಂತ. ನೆಹರು ಅವ್ರು ಹೇಳ್ತಾರೆ ಭಾರತ ಧನಾತ್ಮಕ ಜಾತ್ಯತೀತವಾಗಿದೆ ಅಂತಕ್ಕಂಥದ್ದು. ಓಕೆ,
ಎಲ್ಲ ಧರ್ಮೀಯರನ್ನು ಸಮಾನವಾಗಿ ಕಾಣಲು ಮತ್ತು ಎಲ್ಲಾ ಧರ್ಮಗಳಿಗೂ ರಕ್ಷಣೆ ನೀಡಲು ಧಾರ್ಮಿಕ ಹಕ್ಕನ್ನು ಮೂಲಭೂತ ಹಕ್ಕುಗಳಾಗಿ ಪರಿಗಣಿಸಿದ್ದಾರೆ. ಧಾರ್ಮಿಕ ಹಕ್ಕನ್ನ ಒಂದು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ್ದಾರೆ ಅಂತ. ಇದರಿಂದ ಯಾವುದೇ ಧರ್ಮವನ್ನು ಸ್ವೀಕರಿಸುವ ಪ್ರಚಾರ ಮಾಡುವ, ಆರಾಧಿಸುವ ಸ್ವಾತಂತ್ರ್ಯವಿದೆ ಅಂತಕ್ಕಂಥದ್ದು. ಹೌದಾ? ಈ ಒಂದು ಅಧಿಕಾರ ಯಾವಾಗ ಬರ್ತದೆ ಅಂತಂದ್ರೆ ಆ ರಾಷ್ಟ್ರ ಜಾತ್ಯತೀತವಾದಾಗ ಅಂತ. ಅಮೆರಿಕ ಕೂಡ ಒಂದು ಜಾತ್ಯತೀತ ರಾಷ್ಟ್ರ ಅಂತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಹೌದಾ? ಇನ್ನು ಪ್ರಜಾಸತ್ತಾತ್ಮಕ ಅಂತಕ್ಕಂಥದ್ದು ಆಸ್ ಎ ಡೆಮೋಕ್ರೆಟಿಕ್ ಅಂತ ಹೇಳ್ತೀವಿ. ಪ್ರಜಾಸತ್ತಾತ್ಮಕ ಅಥವಾ ಡೆಮೋಕ್ರೆಟಿಕ್ ಅಂತ. ಪ್ರಜಾಪ್ರಭುತ್ವವೆಂದರೆ ದೇಶದ ಆಡಳಿತದಲ್ಲಿ ಜನರ ಭಾಗವಹಿಸುವಿಕೆ. ಸರ್ಕಾರದ ಆಡಳಿತದಲ್ಲಿ ಜನತೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗವಹಿಸಬಹುದು ಅಂತ. ನೋಡಿ, ಇಲ್ಲಿ ಇದು ಕೂಡ ನಾನು ಚರ್ಚೆ ಮಾಡಿದ್ದೀನಿ, ಇನ್ನೊಂದ್ಸಲ ಬ್ರೀಫ್ ಆಗಿ ಹೇಳ್ತೇನೆ. ಪ್ರಜಾಪ್ರಭುತ್ವ ಅಂತ ಬಂದಾಗ 2 ತರ ಪ್ರಜಾಪ್ರಭುತ್ವ ಬರುತ್ತೆ. ಮೊದಲನೇದು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪರೋಕ್ಷ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ 4 ತರ ಕ್ಯಾರೆಕ್ಟರ್ ಇರ್ತದೆ. ಒಂದು ರೆಫರೆಂಡಮ್ ಅಂದ್ರೆ ಜನಾಭಿಪ್ರಾಯ ರೆಫರೆಂಡಮ್ ಅಂತ ಹೇಳ್ತೀವಿ. ಎರಡನೇದು ಮರಳಿ ಕರೆಯಿಸಿಕೊಳ್ಳುವಿಕೆ. ಮೂರನೇದು ಇನಿಷಿಯೇಟಿವ್ಸ್, ಪ್ರಾರಂಭಿಸುವಿಕೆ. ನಾಲ್ಕನೇದು ಜನಾದೇಶ, ಪ್ಲೇಬಿಸೈಟ್. ಹೌದಾ? ಭಾರತ ಒಂದು ರಿಪ್ರೆಸೆಂಟೇಟಿವ್, ತಮ್ಮ ಪ್ರತಿನಿಧಿಗಳನ್ನ ಮುಕ್ತ ನ್ಯಾಯಸಮ್ಮತ ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಪ್ರಜೆಗಳಿಗೆ ನೀಡಲಾಗಿದೆ ಅಂತಕ್ಕಂಥದ್ದು. ಚುನಾವಣೆ ನಡೆಯುವ ಸಾರ್ವತ್ರಿಕ ವಯಸ್ಕ ಮತದಾನ ಅಂತಕ್ಕಂಥದ್ದು ಅಂದ್ರೆ 18 ವರ್ಷ ಮೇಲ್ಪಟ್ಟಂತ ಪ್ರಜೆಗಳು ಯಾವುದೇ ಜನಾಂಗ, ಧರ್ಮ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ, ಪ್ರಾದೇಶಿಕತೆ, ಭಾಷೆ ಇದಾವುದನ್ನು ಗಮನಿಸದೆ ಭಾರತದಲ್ಲಿ ಹುಟ್ಟಿರುವ ಪ್ರತಿ ಒಬ್ಬ ಪ್ರಜೆ, ಯಾವ ಪ್ರಜೆ ಭಾರತದ ಪೌರತ್ವವನ್ನು ಪಡ್ಕೊಂಡಿದ್ದಾನೋ ಅವನು 18 ವರ್ಷ ಪೂರೈಸಿದ ನಂತರ ಅವನಿಗೆ ಮತದಾನ ಮಾಡುವ ಹಕ್ಕನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತಕ್ಕಂಥ ಒಂದು ಪದವನ್ನು ಬಳಸ್ತೀವಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಭಾರತ ಸಂವಿಧಾನದ 1988ರಲ್ಲಿ 61ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮುಖಾಂತರ ಚುನಾವಣೆಯ ಒಂದು ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು. ವಯಸ್ಕ ಮತದಾನವನ್ನ ವಿಧಿ 326ರಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಮತದಾನ ಮಾಡುವುದು ಇದು ಕಾನೂನು ಹಕ್ಕಲ್ಲ, ಇದೊಂದು ಸಂವಿಧಾನಾತ್ಮಕ ಹಕ್ಕು ಅಂತ. ಕ್ಲಿಯರ? ಸಂವಿಧಾನದಲ್ಲಿ ಕಾನೂನಿನ ಆಳ್ವಿಕೆ ಜಾರಿಗೊಳಿಸಿ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರೆನ್ನಲಾಗಿದೆ. ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೌದಾ? ಆದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವವೆಂದರೆ ಪ್ರಜಾ ನಿರ್ದೇಶಕ, ವಾಪಸ್ ಕರೆಯಿಸುವಿಕೆ ಮೊದಲಾದವುಗಳಿಗೆ ಅವಕಾಶವಿಲ್ಲ ನಮ್ಮಲ್ಲಿ. ಇವು ಎಲ್ಲ ಏನಿದಾವಂತಂದ್ರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಾಗ ಅದಾರೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಲ್ಲಿದ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಡೈರೆಕ್ಟ್ ಡೆಮೋಕ್ರಸಿ, ರೆಫರೆಂಡಮ್, ಇನಿಷಿಯೇಟಿವ್ಸ್, ರಿಕಾಲ್, ಪ್ಲೆಬಿಸೈಟ್ಸ್ ನಾವ ಅಲ್ಲಿ ನೋಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳು, ಬೈ ದ ಪೀಪಲ್, ಬೈ, ಆಫ್, ಫಾರ್ ದ ಪೀಪಲ್. ಹೌದಾ? ಸೊ ಅದು ಅಬ್ರಹಾಂ ಲಿಂಕನ್ ಅವರು ಹೇಳುವಂತ ಒಂದು ಮಾತು. ಆದರೆ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ಅಂದ್ರೆ ಯಾವ ರಾಷ್ಟ್ರಗಳಲ್ಲಿ ತಾರತಮ್ಯ ಇರುವುದಿಲ್ವೋ, ಸಂವಿಧಾನದ ಹಕ್ಕುಗಳೊಂದಿಗೆ ಸಾಮಾನ್ಯ ಹಕ್ಕುಗಳು ಒಂದು ನ್ಯಾಯಸಮ್ಮತವಾಗಿ ಎಲ್ಲ ಜನರಿಗೆ ಯಾವಾಗ ಸಿಗ್ತದನೋ ಅದಕ್ಕೆ ನಾವು ನಿಜವಾಗ್ಲೂ ಏನಂತ ಕರಿಬೇಕು ಅಂತಂದ್ರೆ ಒಂದು ನಿಜವಾದ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. ಹೌದಾ? ಎಸ್. ಗಣರಾಜ್ಯ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಗಣರಾಜ್ಯ ಅಂತಂದ್ರೆ ಒಂದು ರಿಪಬ್ಲಿಕ್ ಅಂತಕ್ಕಂಥ ಪದವನ್ನು ನಾವು ಬಳಸ್ತೀವಿ. ರಿಪಬ್ಲಿಕ್ ಅಂತ ಸಾಮಾನ್ಯವಾಗಿ ರಾಷ್ಟ್ರದ ಕಾರ್ಯಾಂಗದ ಮುಖ್ಯಸ್ಥ ಎಲ್ಲ ಜನತೆಯಿಂದ ಆಯ್ಕೆಯಾಗುತ್ತಾನೆ.
ಎಲ್ಲ ಜನತೆಯಿಂದ ಆಯ್ಕೆಗೊಳ್ಳುತ್ತಾನೆ. ಅಂತಹ ರಾಷ್ಟ್ರವನ್ನು ಗಣರಾಜ್ಯ ಎನ್ನಲಾಗುವುದು ಅಂತಕ್ಕಂಥದ್ದು. ನೋಡಿ, ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಕಡೆಯಾದ್ರೆ ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದು ಕಡೆ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಮೊನಾರಕಿ ಹೌದಾ. ಬೆಸ್ಟ್ ಎಕ್ಸಾಂಪಲ್ ಇಂಗ್ಲೆಂಡ್ ಇದಕ್ಕೆ, ಮೊನಾರಕಿಗೆ. ಏನಪ್ಪಾ ಅಂದ್ರೆ ವಂಶ ಪಾರಂಪರಿಕವಾಗಿ ಒಂದೇ ವಂಶದವರು ಅಥವಾ ರಾಜಮನೆತನ ಒಂದು ರಾಷ್ಟ್ರದ ಮುಖ್ಯಸ್ಥರಾಗುವಿಕೆಗೆ ನಾವು ಏನಂತ ಕರಿತೀವಿ, ಮೊನಾರಕಿ ಅಂತಕ್ಕಂಥದ್ದು. ಮೊನಾರಕಿ. ಇನ್ನೊಂದು ನಾವು ನೋಡಿದಾಗ ಇದು ಗಣರಾಜ್ಯ ಅಂತಕ್ಕಂಥದ್ದು, ರಿಪಬ್ಲಿಕ್ ಅಂತ ಪದ ಬಳಸ್ತೀವಿ. ಗಣರಾಜ್ಯ ಅಥವಾ ರಿಪಬ್ಲಿಕ್ ಅಂತ ಪದ ಬಳಸ್ತೀವಿ. ಗಣರಾಜ್ಯ ಅಂತ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಯಾರು ರಾಷ್ಟ್ರದ ಮುಖ್ಯಸ್ಥರಿರುವರೋ ಅವರು ನಿರ್ದಿಷ್ಟ ಅವಧಿಗೆ ಜನತೆಯಿಂದ ಆಯ್ಕೆಯಾಗುವರು. ಅಂತವ್ರು ನಾವೇನಂತ ಕರಿತೀವಿ, ಒಂದು ಗಣರಾಜ್ಯ ಅಂತಕ್ಕಂಥದ್ದು. ನೋಡ್ರಿ, ನಮ್ಮಲ್ಲಿ ರಾಷ್ಟ್ರಪತಿ ವಯಸ್ಕ ಮತದಾನದ ಮೂಲಕ ಅಂದ್ರೆ ಚುನಾಯಿತ ಲೋಕಸಭಾ ಸದಸ್ಯರು, ಚುನಾಯಿತ ರಾಜ್ಯಸಭಾ ಸದಸ್ಯರು, ಚುನಾಯಿತ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಸದಸ್ಯರು ಹಾಗೆ ರಾಜ್ಯ ವಿಧಾನಸಭೆ ಸದಸ್ಯರಿಂದ ಆಯ್ಕೆಯಾಗುವ ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ ಅಂತಕ್ಕಂಥದ್ದು. ಹಾಗಾಗಿ ನಿರ್ದಿಷ್ಟ ಅವಧಿಗೆ ಅವರು ಆಯ್ಕೆಯಾಗಿ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ ಅಂತ. ಭಾರತದ ಮುಖ್ಯಸ್ಥ ಯಾರು ಅಂತ ನಾವಿಲ್ಲಿ ನೋಡಿದಾಗ ಯಾರು ಅಂತ, ಅವರು ರಾಷ್ಟ್ರಪತಿ ಅಂತಕ್ಕಂಥದ್ದು. ಅಮೆರಿಕಾದಲ್ಲಿ ನಾವು ನೋಡಿದಾಗ ಅಲ್ಲಿ ಸಾಮಾನ್ಯವಾಗಿ ಇಂಗ್ಲೆಂಡದ ರಾಜ ಅಥವಾ ರಾಣಿ ಅಂತ ನಾವು ನೋಡ್ತೀವಿ, ಹೌದಾ. ಭಾರತದಲ್ಲಿ ಅಂತಿಮ ಅಧಿಕಾರವಿರುವುದು ಪ್ರಜೆಗಳಲ್ಲಿ. ಹೌದ್ರಿ, ಮಾನ್ಯ 2024 ಚುನಾವಣೆಗೆ ಮತ ಹಾಕಿದ ಮುಖಾಂತರ ಏನಾಗ್ತದೆ, ಯಾವ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರುತ್ತೋ ಆ ಪಕ್ಷ ಏನಾಗ್ತದೆ, ಸರ್ಕಾರ ರಚನೆ ಮಾಡ್ತದೆ. ಶಾಸಕಾಂಗದ ಮುಖ್ಯಸ್ಥನು ಪ್ರಧಾನಮಂತ್ರಿ ಆಗುವನು ಅಂತ. ಹಾಗಾಗಿ ಅಂತಿಮ ಅಧಿಕಾರ, ಯಾರೇ ಅಧಿಕಾರಕ್ಕೆ ಬಂದ್ರು ಆ ಅಧಿಕಾರ ಯಾರ ಕೈಯಲ್ಲಿರ್ತದೆ, ಪ್ರಜೆಗಳ ಕೈಯಲ್ಲಿರ್ತದೆ ಅಂತಕ್ಕಂಥದ್ದು. ಮತ್ತು ಪ್ರಜಾಪ್ರತಿನಿಧಿಗಳು ಸಂವಿಧಾನಕ್ಕೆ ಬದ್ಧವಾಗಿ ಪರಮಾಧಿಕಾರವನ್ನು ಚಲಾಯಿಸಬೇಕು. ಅಲ್ಲದೆ ಇಂತಹ ಸ್ಥಾನಗಳನ್ನ ಪಡೆಯಲು ಪ್ರತಿಯೊಬ್ಬ ಪ್ರಜೆಗೂ ಮುಕ್ತವಾದ ಅವಕಾಶವನ್ನು ನೀಡಲಾಗಿದೆ ಅಂತ. ನೋಡ್ರಿ, ಪ್ರಜೆಗಳಲ್ಲಿ ಪ್ರತಿಯೊಬ್ಬರು ಸಂವಿಧಾನಬದ್ಧವಾಗಿ ಮತದಾನ ಮಾಡಬಹುದು. ಹಾಗೆ ಸ್ಥಾನಗಳನ್ನು ಪಡೆಯಲು ನೀವು ರಾಷ್ಟ್ರಪತಿ ಆಗಬಹುದು, ಕೆಲವೊಂದು ಅರ್ಹತೆಗಳೊಂದಿಗೆ ಪ್ರಧಾನಮಂತ್ರಿ ಆಗಬಹುದು. ಸಂಸತ್ತು ನಿರ್ಧರಿಸುವ ಕೆಲವೊಂದು ನಿಯಮಗಳಿಗೆ ಅನುಗುಣವಾಗಿ ರಾಷ್ಟ್ರದ ಅತ್ಯುನ್ನತವಾದ ಹುದ್ದೆಯನ್ನು ಕೂಡ ಅಲಂಕರಿಸಬಹುದು. ನಿಮಗೆ ಯಾವುದೇ ತರದ ತೊಂದರೆ ಇಲ್ಲ ಅಂತಕ್ಕಂಥದ್ದು, ಹೌದಾ. ಎಸ್, ಇದರಿಂದಾಗಿ ನಮ್ಮ ರಾಷ್ಟ್ರದ ಶಾಸಕಾಂಗ ಕಾರ್ಯಾಂಗಗಳು ನಿಗದಿತ ಅವಧಿಗೆ ಚುನಾವಣೆಗಳ ಮೂಲಕ ರಚನೆಗೊಳ್ಳುತ್ತಿವೆ ವಿನಃ ಪ್ರಜಾಪ್ರಭುತ್ವಕ್ಕಾಗಲಿ ಅಥವಾ ಇನ್ನಾವುದೇ ರಾಷ್ಟ್ರದ ಅಧೀನಕ್ಕಾಗಲಿ ಒಳಪಟ್ಟಿಲ್ಲ ಅಂತ, ಹೌದಾ. ಸೊ ಹಾಗಾಗಿ ರಿಪಬ್ಲಿಕ್ ಅಂತಕ್ಕಂಥದ್ದು ಏನಿದೆಯೋ, ಹಾಗಾಗಿ ರಾಷ್ಟ್ರಪತಿಯವ್ರು ನಾವ್ ಏನಂತ ಕರಿತೀವಿ, ರಾಷ್ಟ್ರದ ಒಂದು ಮುಖ್ಯಸ್ಥರು. ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಕೇಂದ್ರ ಕೊಂಡಿ ಇದ್ದಂತೆ ಅಂತ. ನೋಡ್ರಿ, ರಾಜ್ಯಗಳಿಗೆ ಅನ್ಯಾಯ ಆದಾಗ ರಾಷ್ಟ್ರಪತಿಯವರು ಅದನ್ನ ಸರಿಪಡಿಸ್ಬೇಕಾಗ್ತದೆ ಅಂತ, ಹೌದಾ. ಆದ್ರೆ ರಾಷ್ಟ್ರಪತಿಯವ್ರಿಗೆ ನಾವ್ ಏನಂತ ಕರಿತೀವಿ, ಸಾಮಾನ್ಯವಾಗಿ ಆಸ್ ಎ ರಬ್ಬರ್ ಸ್ಟಾಂಪ್ ಅಂತಕ್ಕಂಥ ಪದವನ್ನು ಕೂಡ ನಾವು ಬಳಸ್ತೀವಿ. ಈ 5 ಪದಗಳು ನಾವ್ ಏನಂತ ಕರಿತೀವಿ ಅಂತಂದ್ರೆ ಭಾರತ ಸಂವಿಧಾನದ the nature of the Indian polity. The nature of the Indian polity. ಯಾವುದ್ರಿ, ಸಾರ್ವಭೌಮತ್ವ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣತಂತ್ರ. ಇದು ಎಲ್ಲ ಏನ್ ಕೊಡ್ತದಂದ್ರ ನಮ್ಮ ರಾಷ್ಟ್ರದ ಸ್ವಾಭಾವಿಕ ಒಂದು ಲಕ್ಷಣಗಳನ್ನು ಹೇಳ್ತದೆ. ನೇಚರ್, ರಾಜ್ಯಾಡಳಿತದ ಸ್ವಭಾವ. ಈ 5 ಪದಗಳು ಭಾರತದ ರಾಜ್ಯಾಡಳಿತದ ಸ್ವಭಾವ. ಓಕೆ, ಎಸ್. ಇನ್ನು ನ್ಯಾಯ ಅಂತ ನಾವ್ ಏನ್ ತಗೊಂಡಿದೀವಿ, ಜಸ್ಟಿಸ್ ಅಂತ ನಾವ್ ಏನ್ ತಗೊಂಡಿದೀವಿ, ನ್ಯಾಯ ಯಾವುದರಲ್ಲಿ,
ರಾಜಕೀಯ ಪೊಲಿಟಿಕಲ್ ಜಸ್ಟಿಸ್, ದೆನ್ ಎಕನಾಮಿಕಲ್ ಜಸ್ಟಿಸ್ ಆರ್ಥಿಕ, ದೆನ್ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಹೌದಾ? ನ್ಯಾಯ ಎಂಬುದು ಸಾಮಾನ್ಯ ಹಿತಾಸಕ್ತಿ ಮತ್ತು ವೈಯಕ್ತಿಕ ಹಿತಾಸಕ್ತಿಯ ನಡುವಿನ ಅನ್ಯೋನ್ಯತೆಯಾಗಿದ್ದು ಇದರ ಮೂಲಕ ಪ್ರತಿಯೊಬ್ಬರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸುವುದೇ ಇದರ ಧ್ಯೇಯವಾಗಿದೆ ಅಂತಕ್ಕಂಥದ್ದು. ಈ ನ್ಯಾಯ ಅಂತಕ್ಕಂಥದ್ದು ಏನಿದೆಯೋ ಇವು ಮೂರುಗಳನ್ನ ನಾವು ಎಲ್ಲಿಂದ ಪಡ್ಕೊಂಡಿದ್ದೀವಿ ಅಂತಂದ್ರೆ ರಷ್ಯಾ ಕ್ರಾಂತಿಯಿಂದ ಅಂತ. ರಷ್ಯಾ ಕ್ರಾಂತಿ 1917. ಹೌದಾ? ಎಸ್. ಸಾಮಾಜಿಕ ನ್ಯಾಯ ಅಂತ ನಾವು ನೋಡಿದಾಗ ಸೋಷಿಯಲ್ ಜಸ್ಟಿಸ್, ಜನನ ಅಂದ್ರೆ ಹುಟ್ಟು, ಲಿಂಗ, ಧರ್ಮ, ಜಾತಿ, ಜನಾಂಗ ಮೊದಲಾದವುಗಳ ಮೇಲೆ ಪರಿಗಣಿಸದೆ ಎಲ್ಲರನ್ನು ಸಮಾನವಾಗಿ ಕಾಣುವುದೇ ಸಾಮಾಜಿಕ ಒಂದು ನ್ಯಾಯ ಅಂತ. ಅಂದ್ರೆ ಮೇಲ್ವರ್ಗ, ಕೆಳವರ್ಗ, ಶ್ರೀಮಂತ, ಬಡವ, ಹೆಣ್ಣು, ಗಂಡು, ಜಾತಿ ಅಥವಾ ಜನಾಂಗ, ಯಾವ ಒಂದು ಸ್ಥಳದಲ್ಲಿ ಹುಟ್ಟಿದಾನೆ ಇದಾವುದನ್ನು ಪರಿಗಣಿಸದೆ ಸಮಾನದಲ್ಲಿ ಸಮಾಜದಲ್ಲಿರುವ ಎಲ್ಲ ಜಾತಿ, ಧರ್ಮ, ಜನಾಂಗದವರನ್ನು ಸಮಾನವಾಗಿ ಕಾಣುವುದೇ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು. ಅದಕ್ಕೆ ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ಹೌದ್ರಿ, ಶ್ರೀಮಂತ ವರ್ಗಕ್ಕೆ ಹೆಚ್ಚಿನ ಅವಕಾಶಗಳನ್ನು ನೀಡಿ ಬಡ ವರ್ಗಕ್ಕೆ ಒಂದು ಶೋಷಣೆ ಮಾಡೋದು ಸಾಮಾಜಿಕ ನ್ಯಾಯ ಅಲ್ಲ. ಶೋಷಿತ ವರ್ಗ ಆಗಿರಬಹುದು ಅಥವಾ ಇನ್ನೊಂದು ವರ್ಗಗಳಾಗಿರಬಹುದು, ಅವರಿಗೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಬದುಕುವ ಎಲ್ಲ ಹಕ್ಕುಗಳನ್ನ ಇತರೆ ಸಮುದಾಯಗಳಂತೆ ಒದಗಿಸುವುದೇ ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು. ಹೌದಾ? ಸೋಷಿಯಲ್ ಜಸ್ಟಿಸ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಇನ್ನು ಆರ್ಥಿಕ ನ್ಯಾಯ ಅಂತ ಏನ್ ನಾವು ನೋಡ್ತೀವೋ, ಆರ್ಥಿಕ ನ್ಯಾಯ ಎಕನಾಮಿಕಲ್ ಜಸ್ಟಿಸ್, ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರವನ್ನ ಕಡಿಮೆಗೊಳಿಸಿ ಎಲ್ಲರನ್ನು ಸಮಾನವಾಗಿ ಕಾಣುವುದೇ ಆರ್ಥಿಕ ನ್ಯಾಯ ಅಂತಕ್ಕಂಥದ್ದು. 1950ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಾಮಾನ್ಯವಾಗಿ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಹೇಗಿತ್ತು ಅಂತಂದ್ರೆ 1% = 99% ಇತ್ತು. ಅಂದ್ರೆ ಒಂದು ವೆಲ್ತ್ ಅಂದ್ರೆ ಸಂಪತ್ತು. ಹಾಗಾಗಿ ಈ ಕೇಂದ್ರೀಕೃತವಾಗಿರ್ತಕ್ಕಂಥ ಸಂಪತ್ತನ್ನ ಬಡವರಿಗೆ ಹಂಚಬೇಕು, ಬಡವರಿಗೆ ಕೂಡ ಅದು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಭಾರತದಲ್ಲಿ ಅನೇಕ ಭೂ ಸುಧಾರಣಾ ಕಾಯ್ದೆಗಳು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಭೂ ಸುಧಾರಣೆ ಕಾಯ್ದೆ ಅಂತಕ್ಕಂಥದ್ದು ನಮ್ಮಲ್ಲಿ ಜಾರಿಗೆ ಬಂತು ಅಂತಕ್ಕಂಥದ್ದು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್. ಹಾಗಾಗಿ ಬಡವರಿಗೆ ಕೂಡ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರ. ಅವರು ಕೂಡ ಒಳ್ಳೆಯ ಆರೋಗ್ಯ ಸಿಗಬೇಕನ್ನೋ ದೃಷ್ಟಿಕೋನದಿಂದ ಒಂದು ಆಯುಷ್ಮಾನ್ ಅಂತಕ್ಕಂಥದ್ದಾಗಿರಬಹುದು. ಹಾಗೆ ಬಡವರು ಕೂಡ ಒಂದು ಅಂತಿಮ ಕಾಲದಲ್ಲಿ ಕನಿಷ್ಠ ನೆಮ್ಮದಿಯ ಜೀವನವನ್ನು ಮಾಡಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಪಿಂಚಣಿ ಯೋಜನೆ ಅಂತಕ್ಕಂಥದ್ದಾಗಿರಬಹುದು. ಹಾಗೆ ಒಂದು ಬಡವ ಯಾರು ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ಬೇಕಂತಿರ್ತಾರೋ, ಯಾರಿಗೆ ಹಣಕಾಸಿನ ತೊಂದರೆ ಇರ್ತದೆ ಅಂಥವರಿಗೆ ಮುದ್ರಾ ಯೋಜನೆಗಳ ಮುಖಾಂತರ ಒಂದು ಇಂಡಸ್ಟ್ರಿಯಲ್ ಕೈಗಾರಿಕೆಗಳನ್ನು ಪುನಶ್ಚೇತನ ಮಾಡುವ ಮುಖಾಂತರ ಕೆಳವರ್ಗದವರನ್ನು ಕೂಡ ಪ್ರಬಲ ಒಂದು ವ್ಯಕ್ತಿಗಳನ್ನಾಗಿ ಮಾಡೋದು, ಇವು ಒಂದು ಆರ್ಥಿಕ ನ್ಯಾಯ ಅಂತ ಹೇಳ್ತೀವಿ. ಮತ್ ಚುನಾವಣೆ ಒಳಗೆ ದುಡ್ಡು ಕೊಡೋದು ಆರ್ಥಿಕ ನ್ಯಾಯ ಅಲ್ಲ ರೀ. ಅದು ನಮಗ್ ವೋಟ್ ಹಾಕ್ರಿ ಅಂತ ಏನ್ ದುಡ್ಡು ಕೊಡ್ತಾರಲ್ಲ, ಅದು ನ್ಯಾಯ ಅಲ್ಲ. ಅದು ರಾಜಕೀಯ ನ್ಯಾಯ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇಟ್ ಈಸ್ ಅ ಪೊಲಿಟಿಕಲ್ ಜಸ್ಟಿಸ್. ಎಲ್ಲ ನಾಗರಿಕರಿಗೂ ಧರ್ಮ, ಜನಾಂಗ, ಜಾತಿ, ಸ್ಥಳ ಮೊದಲಾದವುಗಳನ್ನು ಪರಿಗಣಿಸದೆ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಸಮಾನ ಅವಕಾಶ ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿಯನ್ನ ನೀಡಿರುವುದೇ ರಾಜಕೀಯ ನ್ಯಾಯ ಅಂತ. 18 ವರ್ಷ ಮೇಲ್ಪಟ್ಟ ವ್ಯಕ್ತಿ ಮತದಾನವನ್ನ ಮಾಡಬಹುದು. ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ರಾಷ್ಟ್ರಪತಿ ಆಗಿರಬಹುದು, ಪ್ರಧಾನಮಂತ್ರಿ, ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಎಲ್ಲರಿಗೂ ಸ್ಪರ್ಧಿಸುವ ಅವಕಾಶಗಳನ್ನು ನೀಡಲಾಗಿದೆ. ಆದರೆ ಸಂಸತ್ತು ಕೆಲವು ಷರತ್ತುಗಳನ್ನು ಹಾಕಿದೆ ಅಂತಕ್ಕಂಥದ್ದು.
ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಂಗ್ಲಿಷ್ ಪದದ ಒಂದು ಲಿಬರ್ಟಿ, ಲ್ಯಾಟಿನ್ ಪದವಾದ ಲಿಬರ್ನಿಂದ ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದು. ಬಂಧನ, ಸೆರೆವಾಸ, ಗುಲಾಮಗಿರಿ ಮತ್ತು ನಿರಂಕುಶ ಪ್ರಭುತ್ವ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದಕ್ಕೆ. ಸೊ ಇಲ್ಲಿ ಸರ್ವತೋಮುಖ ಬೆಳವಣಿಗೆ ಅವಕಾಶ ನೀಡುವ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ್ದು ವೈಚಾರಿಕವಾಗಿ, ಅಂದ್ರೆ ತನ್ನ ವಿಚಾರಗಳನ್ನ, ಅದರ ಜೊತೆಗೆ ಬೆಳವಣಿಗೆ, ವೈಚಾರಿಕ ಅಭಿವ್ಯಕ್ತಿ ಅಂದ್ರೆ ಎಕ್ಸ್ಪ್ರೆಷನ್, ಧಾರ್ಮಿಕ ರಿಲಿಜಿಯಸ್ ಒಂದು ಸ್ವಾತಂತ್ರ್ಯವನ್ನ ನೀಡಲಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾಚಾರವಲ್ಲ, ತಾನು ಸ್ವಾತಂತ್ರ್ಯವನ್ನು ಅನುಭವಿಸುವಂತೆ ಇತರರಿಗೂ ಕೂಡ ಆ ಸ್ವಾತಂತ್ರ್ಯವಿದೆ ಎಂಬುದನ್ನು ಅರಿಯಬೇಕು ಅಂತ. ಸ್ವಾತಂತ್ರ್ಯ ಅಂತಂದ್ರೆ ಸ್ವೇಚ್ಛಾಚಾರವಲ್ಲರೆ ಇದು ಬೇರೆಯವರ ಭಾವನೆಗಳನ್ನ ಗೌರವಿಸುವಂಥದ್ದು, ಬೇರೆಯವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾರದಂತೆ ಅವರಿಗೂ ಕೂಡ ಸ್ವಾತಂತ್ರ್ಯವನ್ನು ಅನುಭವಿಸುವಂತೆ ಈ ತರ ಒಂದು ವಿಚಾರಗಳು ಏನಿರ್ತದನೋ ಅದು ಒಂದು ನಿಜವಾದ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಆರ್ಟಿಕಲ್ ನಂಬರ್ 19ದಲ್ಲಿ ನಮಗೆ ಸುಮಾರು 6 ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ ಅಂತ. ನಿಮಗೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಹಾಗೆ ನೀವು ಸಂಘ ಅಥವಾ ಸಂಘಟನೆ ಮಾಡುವಂತ ಸ್ವಾತಂತ್ರ್ಯ, ದೇಶಾದ್ಯಂತ ಅಸೋಸಿಯೇಷನ್ ಸಭೆ ಸೇರುವಂಥದ್ದು, 2ನೇದು ಸಭೆ ಸೇರುವಂಥದ್ದು, 3ನೇದು ನೀವು ಸಂಘಟನೆ ಅಥವಾ ಸಂಘಗಳ ರಚನೆ ಮಾಡುವಂತ ಸ್ವಾತಂತ್ರ್ಯ, 4ನೇದು ನೀವು ನೋಡಿದಾಗ ನೀವು ದೇಶಾದ್ಯಂತ ಸಂಚರಿಸುವಂತ ಒಂದು ಸ್ವಾತಂತ್ರ್ಯ ಇದೆ, 5ನೇದು ದೇಶದ ಯಾವುದೇ ಒಂದು ಜಾಗದಲ್ಲಿ ಅಥವಾ ಪ್ರದೇಶದಲ್ಲಿ ನಿಮಗೆ ವಾಸಿಸುವಂತ ಸ್ವಾತಂತ್ರ್ಯವಿದೆ. ಹಾಗಾಗಿ ನೀವು ಯಾವುದೇ ಉದ್ಯೋಗಗಳನ್ನು ಕೂಡ ಮಾಡಬಹುದು ಅಂತ. ಉದ್ಯೋಗಗಳನ್ನು ಮಾಡುವುದು ಅಂತಂದ್ರೆ ಅದು ಮಾನವೀಯತೆ ದೃಷ್ಟಿಯಿಂದ ಕೂಡಿರುವಂತ ಉದ್ಯೋಗಗಳಾಗಿರ್ಬೇಕ್ರಿ, ಕಾನೂನಾತ್ಮಕ ಉದ್ಯೋಗ ಆಗಿರ್ಬೇಕು. ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಮಾರಾಟ ಮಾಡುವಂತದ್ದು ಉದ್ಯೋಗ ಅಲ್ಲ, ಹೌದಾ? ಸೊ ಅದಕ್ಕೆ ಆರ್ಟಿಕಲ್ ನಂಬರ್ 23 ಹೇಳ್ತದೆ. ಸೊ ಇದು ಒಂದು ಸ್ವಾತಂತ್ರ್ಯದ ಒಂದು ಮಹತ್ವ ಅಂತ ತಿಳಿಸ್ತದೆ. ಹಾಗೆ ಸಮಾನತೆ ಅಂತಕ್ಕಂಥದ್ದು, ಇಕ್ವಾಲಿಟಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಮಾನತೆಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅಂತ. ಸ್ವಾತಂತ್ರ್ಯ ಮತ್ತು ಸಮಾನತೆ ನಿಮ್ಗೆ ಬೇಕೇ ಬೇಕು. ಅದಕ್ಕಾಗಿ ಅಂಬೇಡ್ಕರ್ ಅವರೊಂದು ಮಾತು ಹೇಳ್ತಾರೆ, ಸಮಾನತೆ ಇರಲಾರ್ದ ಸ್ವಾತಂತ್ರ್ಯವಿಲ್ಲ, ಸ್ವಾತಂತ್ರ್ಯವಿಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಮತ್ತು ಸ್ವಾತಂತ್ರ್ಯ ಇಲ್ಲದೆ ಒಂದು ಭ್ರಾತೃತ್ವವಿಲ್ಲ ಅಂತಕ್ಕಂಥದ್ದು, ಹೌದಾ? ಹಾಗಾಗಿ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅರ್ಥಹೀನ ಅಂತಕ್ಕಂಥದ್ದು. ನಿಮಗೆ ಸ್ವಾತಂತ್ರ್ಯ ಇರಲಾರ್ದ ಸಮಾನತೆ ಕೊಟ್ರೆ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು, ಹೌದಾ? ಪ್ರತಿಯೊಬ್ಬರಿಗೂ ಕಾನೂನಿನ ಅಡಿಯಲ್ಲಿ ಸಮಾನವಾಗಿದ್ದು, ಕಾನೂನಿನಲ್ಲಿ ಪ್ರತಿಯೊಬ್ಬರಿಗೆ ಏನಾಗಿದೆ, ಒಂದು ಸಮಾನ ಅವಕಾಶ ಇದೆ ಅಂತಕ್ಕಂಥದ್ದು. ಒಂದೇ ರೀತಿಯಾದ ವ್ಯಕ್ತಿ ಗೌರವ, ಸಮಾನವಾದ ಅವಕಾಶ ನೀಡುವ ದೃಷ್ಟಿಯಿಂದ ಅಸ್ಪೃಶ್ಯತೆಯ ನಿಷೇಧ, ಅರ್ಹತೆಗೆ ತಕ್ಕ ಉದ್ಯೋಗಾವಕಾಶಗಳನ್ನು ಪಡೆಯಲು ಆದ್ಯತೆ ನೀಡಲಾಗಿದೆ ಅಂತಕ್ಕಂಥದ್ದು. ಅಸ್ಪೃಶ್ಯತೆಯನ್ನ ದೇಶದಲ್ಲಿ ಯಾರೂ ಆಚರಿಸುವಂತಿಲ್ಲ, ಅಥವಾ ಅಸ್ಪೃಶ್ಯತೆ ಆಚರಣೆಗೆ ಯಾರಾದರೂ ಪ್ರೋತ್ಸಾಹಿಸಿದರೆ ಅದು ಕಾನೂನು ಬಾಹಿರವಾಗ್ತದೆ. ಹಾಗೆ ಅವರು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ ಅಂತ. ಹಾಗೆ ಜಾತಿ, ಲಿಂಗ, ಧರ್ಮ, ಜನಾಂಗಗಳ ಆಧಾರದ ಮೇಲೆ ನಾಗರಿಕರ ನಡುವೆ ತಾರತಮ್ಯವನ್ನು ಮಾಡಲಾಗುವುದೆಂದು, ಅಂದ್ರೆ ಮಾಡಬಾರದು ಅಂತ ರಾಜ್ಯವು ತಿಳಿಸುತ್ತದೆ ಅಂತ. ವಿಧಿ 15ರಲ್ಲಿ ಹೇಳ್ತದೆ. ಏನಪ್ಪಾ ಅಂತಂದ್ರೆ, ಸ್ಟೇಟ್ ಕ್ಯಾನ್ ನಾಟ್ ಡಿಸ್ಕ್ರಿಮಿನೇಟ್ ಆನ್ ದ ಗ್ರೌಂಡ್ ಆಫ್ ದಿ ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್ ಇನ್ ಬರ್ತ್ ಪ್ಲೇಸ್. ಇದಾವುದರ ಮೇಲೆ ಮಾಡುವಂತಿಲ್ಲ ಅಂತ. ಮೂಲಭೂತ ಹಕ್ಕುಗಳ ಫಂಡಮೆಂಟಲ್ ರೈಟ್ಸ್ ಅದ ವಿಧಿ 14ರಿಂದ 18 ನಮಗೆ ಸಮಾನತೆಯ ಒಂದು ಪರಿಕಲ್ಪನೆಯನ್ನು ಕೊಡುತ್ತದೆ ಅಂತಕ್ಕಂಥದ್ದು. ನೋಡ್ರಿ, ಸಮಾನತೆ, ಸಮಾನ ಅವಕಾಶಗಳನ್ನು ನೀಡಬೇಕು, ಸಮಾನ ಅವಕಾಶಗಳು ಮತ್ತು ನಿಮಗೆ ಒಂದು ಸ್ಟೇಟಸ್, ಸ್ಥಾನಮಾನ ಅಂತ. ಯಾವ ತರ ನಿಮಗೊಂದು ಸಮಾನತೆ ಅಂತಂದ್ರೆ, ಒಂದು ಸ್ಥಾನಮಾನ, ಇನ್ನೊಂದು ಸಮಾನ ಅವಕಾಶ ಅಂತಕ್ಕಂಥದ್ದು. ಎಲ್ಲರಿಗೂ ಇದನ್ನ ನೀಡುವಂತ ಕ್ರಿಯೆ ಆಗಬೇಕು ಅಂತ, ಹೌದಾ? ಎಸ್. ಭ್ರಾತೃತ್ವ ಅಂತಕ್ಕಂಥ ಪದ ಬಳಸ್ತೀವಿ, ಬ್ರದರ್ಹುಡ್ ಅಂತಕ್ಕಂಥದ್ದು.
ದೇಶದ ಜನಗಳ ನಡುವೆ ಭ್ರಾತೃತ್ವ ಮತ್ತು ಏಕತೆಯ ಭಾವನೆಗಳಿದ್ದಾಗ ಮಾತ್ರ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಆರೋಗ್ಯಕರವಾಗಿ ಕಾರ್ಯನಿರ್ವಹಿಸಬಲ್ಲದು ಅಂತ. ದೇಶದಲ್ಲಿರುವ ಎಲ್ಲ ಜನತೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಯಾವುದೇ ಧರ್ಮ, ಜಾತಿ, ಜನಾಂಗ ಎನ್ನಲಾರದೆ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಯಾವಾಗ ಬರ್ತದನೋ ಅದಕ್ಕೆ ನಾವೇನಂತ ಕರಿತೀವಿ, ಒಂದು ಭ್ರಾತೃತ್ವ ಅಂತಕ್ಕಂಥದ್ದು. ರಾಷ್ಟ್ರದ ಏಕತೆಗೆ ಮತ್ತು ರಾಷ್ಟ್ರದ ರಕ್ಷಣೆಗೆ, ಬರೀ ಏಕತೆ ಒಂದಲ್ರಿ, ರಾಷ್ಟ್ರದ ರಕ್ಷಣೆ ಕೂಡ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಭ್ರಾತೃತ್ವ ಬೇಕು, ಸಹೋದರತ್ವ ಬೇಕು, ಬ್ರದರ್ಹುಡ್ ಬೇಕು ಅಂತಕ್ಕಂಥದ್ದು, ಫ್ರಾಟರ್ನಿಟಿ ಅಂತ. ಭಾರತ ವೈವಿಧ್ಯತೆಗಳಿರುವ ರಾಷ್ಟ್ರವಾಗಿರೋದ್ರಿಂದ ಏಕತೆ ಮತ್ತು ಅಖಂಡತೆ ಭಾವನೆಗಳು ಅತ್ಯಂತ ಅಗತ್ಯವಾಗಿವೆ ಅಂತ. ಹಲವಾರು ಭೌಗೋಳಿಕ ಲಕ್ಷಣಗಳು, ಹಲವಾರು ಜಾತಿ, ಹಲವಾರು ಧರ್ಮಗಳು, ಹಲವಾರು ಜನಾಂಗಗಳು, ಹಲವಾರು ಭಾಷೆಗಳು, ಹಲವಾರು ಸಂಸ್ಕೃತಿ, ಹಲವಾರು ಹಬ್ಬಗಳ ನಡುವೆಯೂ ಕೂಡ ಭಾರತ ಏನಾಗಿದೆ ಅಂತಂದ್ರೆ ಒಂದು ಏಕತೆಯನ್ನು ಕಾಣುತ್ತಿದೆ ಅಂತ. ಜಗತ್ತು ಭಾರತಕ್ಕೆ ಯಾಕೆ ಗೌರವ ಕೊಡ್ತದೆ ಅಂತಂದ್ರೆ ಇಷ್ಟೆಲ್ಲಾ ಭಾಷೆಗಳಿದಾವ್, ಇಷ್ಟೆಲ್ಲಾ ಧರ್ಮಗಳಿದಾವ್ ಅಂತಂದ್ರು 75 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಬರಲಾರದಂತ ನೋಡಿಕೊಳ್ಳುವಂತ ಪ್ರಪಂಚದಲ್ಲಿ ಒಂದೇ ಒಂದು ರಾಷ್ಟ್ರ ಅಂದ್ರೆ ಅದು ಭಾರತ ಅಂತಕ್ಕಂಥ. ಹೌದಾ? ಎಸ್. ನೋಡಿ, ಧರ್ಮ, ಭಾಷೆ, ಪ್ರದೇಶಗಳ ವ್ಯತ್ಯಾಸ ಏನಿದ್ದರೂ ರಾಷ್ಟ್ರದ ಏಕತೆಗೆ ಶ್ರಮಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂತ. ಧರ್ಮ, ಭಾಷೆ, ಪ್ರದೇಶ ಏನೇ ಆಗಿದ್ದರೂ ಕೂಡ ರಾಷ್ಟ್ರ ನಂದು ಅಂತಕ್ಕಂಥದ್ದು ಭಾವನೆ ಮೂಡಬೇಕು ಅಂತ. ರಾಷ್ಟ್ರಕವಿ ಕುವೆಂಪುರವರ ಪ್ರತಿಪಾದಿಸಿದ ವಿಶ್ವಮಾನವತ್ವದ ಪರಿಕಲ್ಪನೆ ಭ್ರಾತೃತ್ವದ ಸಂಕೇತವಾಗಿದೆ ಅಂತಕ್ಕಂಥದ್ದು. ಹೌದ್ರಿ, ವಿಶ್ವಮಾನವ ಅಂದ್ರೆ ವಿಶ್ವದ ಜನತೆಯೆಲ್ಲ ನಾವು ಒಂದು ಅಂತ. ಅದಕ್ಕೆ ಆರ್ಟಿಕಲ್ ನಂಬರ್ 51ದಾಗ ಹೇಳ್ತೀವಿ ನಾವು. ಆರ್ಟಿಕಲ್ ನಂಬರ್ 51 ಇದು ಮೂಲಭೂತ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವು ನೋಡಿದಾಗ ಪ್ರತಿಯೊಬ್ಬ ನಾಗರಿಕನ ಒಂದು ಜವಾಬ್ದಾರಿ ಏನಾಗಿರುತ್ತದೆ ನಾವು ನೋಡಿದಾಗ ವಿಶ್ವ ಶಾಂತಿಯನ್ನ ಉತ್ತೇಜಿಸುವುದು ಅಂತ. ಇಟ್ ಪ್ರಮೋಟ್ ದ ಇಂಟರ್ನ್ಯಾಷನಲ್ ಪೀಸ್ ಅಂತ. ಹಾಗಾದ್ರೆ ಈ ಒಂದು ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗನ ಅಂತ ನಾವು ನೋಡಿದಾಗ 1960ರಲ್ಲಿ ಒಂದು ಬೇರೋಬಾರಿ ಮೊಕದ್ದಮೆ ಆಗ್ತದೆ. ಬೇರೋಬಾರಿ ಮೊಕದ್ದಮೆ ತೀರ್ಪು ಏನಂತ ಬರ್ತದೆ ಅಂತಂದ್ರೆ, ತೀರ್ಪು ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತ. ಏನಾಗ್ತದೆ ಅಂತಂದ್ರೆ 1947ರಲ್ಲಿ ಭಾರತ ಪಾಕಿಸ್ತಾನ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗ್ತದೆ. ಪ್ರತ್ಯೇಕ ರಾಷ್ಟ್ರಗಳಾದಂತ ವೇಳೆಯಲ್ಲಿ ವೆಸ್ಟ್ ಬೆಂಗಾಲದಲ್ಲಿರುವ ಬೇರುಬಾರಿ ಅಂತಕ್ಕಂಥ ಒಂದು ಪ್ರದೇಶ, ಎನ್ಕ್ಲೇವ್ಸ್, ಇದು 12ನೇ ಒಂದು ಪ್ರದೇಶ ಆಗಿರ್ತದೆ. ಎನ್ಕ್ಲೇವ್ಸು ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿರ್ತದೆ, ಆದ್ರೆ ಭಾರತಕ್ಕೆ ಬರ್ತದೆ. ರಾಡ್ಕ್ಲಿಫ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಬಾರ್ಡರ್ ಹಾಕುವಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ. 1948ರಲ್ಲೇ ಅವರ ಬೇಡಿಕೆಯನ್ನು ಇಡ್ತಾರ, ಈ ಪ್ರದೇಶ ನಮಗೆ ಬೇಕು ಅಂತ. ಅವಾಗ ಇನ್ನೂ ಸಾಕಷ್ಟು ಸಂವಿಧಾನದ ರಚನೆ, ಇನ್ನೂ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದ ಅಷ್ಟು ಮಹತ್ವವನ್ನು ಪಡೆದುಕೊಳ್ಳೋದಿಲ್ಲ. 1950ರಲ್ಲಿ ಇದಕ್ಕೆ ಬಗ್ಗೆ ಅವಾರ್ಡ್ ಅಂತಕ್ಕಂಥದ್ದು ಬಂದ್ಬಿಡ್ತದೆ. ಬಗ್ಗೆ ಅವಾರ್ಡ್, ಈ ಬಗ್ಗೆ ಅವಾರ್ಡ್ ಅನ್ನ ಒಪ್ಕೊಳ್ಳೋದಿಲ್ಲ ಪಾಕಿಸ್ತಾನ. ಅದಾದ ಕೂಡಲೇ 1958ರಲ್ಲಿ ನೆಹರು ಮತ್ತು ನೂನ್ ಅಗ್ರಿಮೆಂಟ್ ಆಗ್ತದೆ. ನೆಹರು ಮತ್ತು ನೂನ್, ಭಾರತದ ಪ್ರಧಾನಿ ನೆಹರು ಮತ್ತು ನೂನ್ ಅಂತಕ್ಕಂಥ ಪಾಕಿಸ್ತಾನದ ಪ್ರಧಾನಿ, ಇವರ ಮಧ್ಯೆ ಒಪ್ಪಂದ ಆಗ್ತದೆ. ಒಪ್ಪಂದದ ಪ್ರಕಾರ ಬೇರುಬಾರಿಯ ಪ್ರದೇಶವನ್ನ ಕೆಲವೊಂದಿಷ್ಟು ಭಾಗ ಪಾಕಿಸ್ತಾನಕ್ಕೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಒಪ್ಪಂದ ಆಗ್ತದೆ. ಆ ಒಪ್ಪಂದ ಆದ ಕೂಡಲೇ ಬೇರುಬಾರಿ ಪ್ರದೇಶದಲ್ಲಿರ್ತಕ್ಕಂಥ 10,000 ಜನರು ತಮ್ಮ ಹೆಬ್ಬೆರಳನ್ನು ಕಟ್ ಮಾಡ್ಕೊಂಡು ಬೆರಳನ್ನ ಕಟ್ ಮಾಡ್ಕೊಂಡು ರಕ್ತದ ಮುಖಾಂತರ ರಾಜೇಂದ್ರ ಪ್ರಸಾದ್ ಅವರಿಗೆ ಪತ್ರ ಬರೀತಾರೆ. ರಕ್ತವನ್ನಾದರೂ ಕೊಟ್ಟೇವು, ಬೇರುಬಾರಿಯ
ಪಾಕಿಸ್ತಾನಕ್ಕೆ ನೀಡುವುದಿಲ್ಲ ಅಂತ. ಈ ಬೇರುಬಾರಿ ಪ್ರದೇಶದಲ್ಲಿ ಅತಿ ಹೆಚ್ಚು ಯಾವ ಜನ ಇರ್ತದೆ ಅಂದ್ರೆ ಹಿಂದೂಗಳು ಅಂತಕ್ಕಂಥದ್ದು. ಅವಾಗ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಸುದೀರ್ಘವಾಗಿ ಚರ್ಚೆಯಾಗುವಾಗ 3 ವಿಧಿಗಳ ಬಗ್ಗೆ ತುಂಬಾ ಚರ್ಚೆಯಾಗ್ತದೆ. ತುಂಬಾ ಚರ್ಚೆ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಆರ್ಟಿಕಲ್ ನಂಬರ್ 1 ವಿಧಿ 1, ಹಾಗೆ ಆರ್ಟಿಕಲ್ ನಂಬರ್ 3, ಆರ್ಟಿಕಲ್ ನಂಬರ್ 368 ಈ ತರ ಒಂದು ವಿಧಿಗಳ ಬಗ್ಗೆ ಚರ್ಚೆ ಆಗ್ತದೆ. ಇದರ ಪ್ರಕಾರ ಅದನ್ನ ಹಸ್ತಾಂತರ ಮಾಡ್ಲಿಕ್ಕಾಗೋದಿಲ್ಲ, ಆದರೆ ಸಂವಿಧಾನದ ತಿದ್ದುಪಡಿ ಮಾಡುವ ಮುಖಾಂತರ ಆ ಪ್ರದೇಶವನ್ನ ಹಸ್ತಾಂತರಿಸಬಹುದು ಅಂತ ಹೇಳ್ತದೆ. ಆಗ 9ನೇ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ಏನಾಗ್ತದೆ ಅಂತಂದ್ರೆ ಅದನ್ನ ಒಂದು ಬೇರುಬಾರಿ ಪ್ರದೇಶವನ್ನ ಹಸ್ತಾಂತರಿಸುವಂತದ್ದಾಗ್ತದೆ ಅಂತಕ್ಕಂಥದ್ದು. ಹೌದಾ?